ಸಾಂಖ್ಯಯೋಗ 4 ಅಥ ದ್ವಿತೀಯೋಧ್ಯಾಯ ಶ್ರೀ ಭಗವದ್ಗೀತಾ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ಯೇವ ತತ್ರ ಕಾ ಪರಿದೇವನ ಓ ಅರ್ಜುನ. ಸಕಲ ಜೀವಜಾತಗಳು ಹುಟ್ಟುವ ಮೊದಲು ಕಾಣಿಸದೇ ಇರುತ್ತವೆ, ಹುಟ್ಟಿದ ನಂತರ ದೇಹದೊಂದಿಗೆ ಕಾಣಿಸುತ್ತವೆ, ಮರಣಾನಂತರ ಪುನಃ ಕಾಣಿಸದೆ ಹೋಗುತ್ತವೆ. ಇಂತಹ ಸ್ಥಿತಿಗೆ ಶೋಚಿಸುವುದೇಕೆ? ಆದಿ ಅಂತಗಳಲ್ಲಿ ಅವ್ಯಕ್ತವಾಗಿದ್ದರೆ ಮಧ್ಯದಲ್ಲಿ ಮಾತ್ರ ಭಾಸವಾಗುವುದು ಈ ದೇಹಗಳನ್ನು ನೋವು ಪಡುವುದೇಕೆ? ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವದ್ವದತಿ ತಥೈವ ಚಾನ್ಯ ಆಶ್ಚರ್ಯವಚ್ಚೈನಮನ್ಯ ಶೃಣೋತಿ ಶ್ರುತ್ವಾಪ್ಯೇನಂ ವೇದನ ಚೈವ ಕಶ್ಚಿತ್. ಕೆಲವರು ಈ ಆತ್ಮನನ್ನು ಆಶ್ಚರ್ಯವೊಂದು ಎಂಬಂತೆ ನೋಡುತ್ತಾರೆ, ಇನ್ನು ಕೆಲವರು ಆಶ್ಚರ್ಯವೊಂದು ಎಂಬಂತೆ ವಿವರಣೆ ನೀಡುತ್ತಾರೆ, ಇನ್ನು ಕೆಲವರು ಆಶ್ಚರ್ಯವೊಂದು ಎಂಬಂತೆ ಕೇಳುತ್ತಾರೆ. ಆದರೆ ಇದನ್ನು ಅರಿತುಕೊಳ್ಳುವವರು ಅಪಾರ ಸಂಕೇತ. ಆತ್ಮವನ್ನು ನೇರ ಅನುಭವಿಸುವವರೇ ವಿರಳ. ದೇಹಿ ನಿತ್ಯಮೋದ್ಯೋಯಂ ದೇಹೇ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಣಿ ಭೂತಾನಿ ನ ತ್ವಂ ಶೋಚಿತು ಮರ್ಹಸಿ. ಓ ಅರ್ಜುನ, ಎಲ್ಲ ದೇಹಗಳಲ್ಲಿಯೂ ಇರುವ ಈ ಆತ್ಮನು ಎಂದಿಗೂ ನಾಶವಾಗುವುದಿಲ್ಲ. ಆದ್ದರಿಂದ ನೀನು ಯಾವ ಜೀವಿಗಳ ಬಗ್ಗೆ ಶೋಕ ಮಾಡಬೇಡ. ಸ್ವಧರ್ಮಮಪಿ ಚಾವೇಕ್ಷ ನ ವಿಕಂಪಿತು ಮರ್ಹಸಿ. ಧರ್ಮ್ಯಾದಿ ಯುದ್ಧಾಶ್ರಯೋನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. ನಿನ್ನ ಸ್ವಧರ್ಮವನ್ನು ಪರಿಗಣಿಸಿ ನೀನು ಯುದ್ಧದಿಂದ ಹಿಂದೆ ಸರಿಯಬಾರದು, ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಶ್ರೇಯಸ್ಕರವಾದುದು ಬೇರೆ ಇಲ್ಲ. ಯದುಚ್ಯ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಮೀದೃಶಂ. ಓ ಅರ್ಜುನ, ಯಾವ ಕ್ಷತ್ರಿಯರಿಗೆ ಈ ಯುದ್ಧ ನಿರೀಕ್ಷೆಯಿಲ್ಲದೆ ದೊರಕುತ್ತದೋ ಅದು ಸ್ವರ್ಗದ್ವಾರದಂತಾಗಿದೆ. ಆ ಕ್ಷತ್ರಿಯರು ಪರಮ ಸೌಭಾಗ್ಯಶಾಲಿಗಳು. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂನ ಕರಿಷ್ಯಸಿ ತಥಾ ಸ್ವಧರ್ಮಂ ಕೀರ್ತಿಂಚ ಹಿತ್ವಾ ಪಾಪಮವಾಪ್ಸ್ಯಸಿ. ನೀನು ಧರ್ಮಯುಕ್ತವಾದ ಈ ಯುದ್ಧವನ್ನು ಮಾಡದೆ ಹೋದರೆ ಸ್ವಧರ್ಮವನ್ನು ತ್ಯಜಿಸಿದವನಾಗುವೆ ಮತ್ತು ಅಪಕೀರ್ತಿಯನ್ನು ಹೊಂದಿ ಪಾಪಿಗಳಾಗುವೆ. ಅಕೀರ್ತಿಂಚಾಪಿ ಭೂತಾನಿ ಕಥಯಿಷ್ಯಂತಿ ತೇವ್ಯಾಂ ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ. ಇನ್ನು ಜನರು ನಿನ್ನ ಅಪಕೀರ್ತಿಯನ್ನು ಸದಾಕಾಲವೂ ಹೇಳುತ್ತಿರುತ್ತಾರೆ. ಗೌರವಯುಕ್ತ ವ್ಯಕ್ತಿಗೆ ಅಪಕೀರ್ತಿ ಸಾವಿಗಿಂತಲೂ ಭಾರಿ. ಭಯದ್ರಣಾದು ಪರತಂ ಮಂಸಂತೆ ತ್ವಾಂ ಮಹಾರ್ತಾರ ಯೇಷಾಂ ಚ ತ್ವಂ ಬಹುಮತೋ ಭೂತ್ವಾ ಯಾಸ್ಯಸಿ ಲಾಘವಂ. ಇಲ್ಲಿಯ ತನಕ ಮಹಾರ್ತಿಗಳೆಂದೇ ಪರಿಗಣಿಸಲ್ಪಟ್ಟ ನಿನ್ನನ್ನು ಇನ್ನು ಮುಂದೆ ಭಯದಿಂದ ಯುದ್ಧವನ್ನು ತೊರೆದು ಹೋದವನಾಗಿ ಜನರು ನಿಂದು ಮಾಡುತ್ತಾರೆ. ಅವಾಚ್ಯವಾದಾಂಶ್ಚ ಬಹೂನ್ ವದಿಷ್ಯಂತಿ ತವಾಹಿತಾರ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ. ಅದರ ಹೊರತಾಗಿ ನಿನ್ನ ಶತ್ರುಗಳು ನಿನ್ನ ಸಾಮರ್ಥ್ಯವನ್ನು ದೂಷಿಸುತ್ತಾ ನಿಂದಿಸಿ ಅವಾಚ್ಯ ಮಾತುಗಳನ್ನು ಬಳಸುತ್ತಾರೆ. ಇದಕ್ಕಿಂತ ದುಃಖಕರವಾದುದು ಮತ್ತೇನಿದೆ?